ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ 3-4 ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ MCC ಅವರ ಶೆಡ್ಯೂಲ್ ಕೂಡ ರಿಲೀಸ್ ಆಗಿದೆ, ಸೊ ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೆಇಎಗೆ ಸಂಬಂಧಪಟ್ಟ ಹಾಗೆ ಒಂದು 2-3 ಪಾಯಿಂಟ್ ಅನ್ನು ಹೇಳ್ತೀನಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಕೆಇ ಅವರು ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಪಾಸ್ವರ್ಡ್ ಅಪ್ಲಿಕೇಶನ್ ನಂಬರ್ ಹಾಕಿ OTP ಬರ್ತದೆ, ಎಂಟರ್ ಮಾಡಿ ನಿಮ್ಮ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಮಾರ್ಕ್ಸ್ ಮತ್ತೆ ರ್ಯಾಂಕ್ ಬರುತ್ತೆ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಪ್ರಿಂಟ್ ತಗೊಳ್ಳಿ. ಸೊ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಏನಾದ್ರೂ ನೇಮ್ ಮಿಸ್ ಮ್ಯಾಚ್ ಅಂತ ಬರ್ತಾ ಇದ್ರೆ, ಅದು ಯಾಕೆ ಬಂದಿರುತ್ತೆ ಅಂತ ಅಂದ್ರೆ, ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮ್ಮ ಹೆಸರು ಮತ್ತೆ ಕೆಇ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮ್ಮ ಹೆಸರು ಎಕ್ಸಾಕ್ಟ್ಲಿ ಸೇಮ್ ಇದ್ರೆ ಮಾತ್ರ ನಿಮಗೆ ನೀಟ್ ರೋಲ್ ನಂಬರ್ ಎಂಟ್ರಿ ಆಗುತ್ತೆ. ಇಲ್ಲ ಅಂದ್ರೆ ನೇಮ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಹಂಗೆ ಬಂದ ತಕ್ಷಣ ಏನ್ ಮಾಡಬೇಕು? ಸೊ ಬಂದ ತಕ್ಷಣ ನೀವೇನ್ ಮಾಡಿ ಅಂತಂದ್ರೆ, ಇಲ್ಲಿ ಕಾಂಟ್ಯಾಕ್ಟಸ್ ಅಂತ ಹೇಳಿ ನಂಬರ್ ಇದೆ, ಇಲ್ಲಿ 08023460460 ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ಮಾಡಿ. ಈ ರೀತಿ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಏನಾದ್ರೂ ಸೊಲ್ಯೂಷನ್ ಸಿಗಬಹುದು. ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಬೆಂಗಳೂರಿನ ಕೆಇಎ ಮಲ್ಲೇಶ್ವರಂ ಅಲ್ಲಿ ಇರುವಂತ ಆಫೀಸಿಗೆ ಹೋಗಿ, 18th ಕ್ರಾಸ್ ಮಲ್ಲೇಶ್ವರಂ ಅಲ್ಲಿ ಇರುವಂತ ಆಫೀಸಿಗೆ ಹೋಗಿ ನೀವು ಒಂದು ಲೆಟರ್ ನ ಕೊಡ್ಬೇಕಲ್ಲಿ. ಸೊ ಅದಕ್ಕೊಂದು ಸಪರೇಟ್ ಕೌಂಟರ್ನೇ ಮಾಡಿದಾರ ಅಂತ ಕೇಳಿದ್ದೀನಿ ನಾನು ಕೆಇ ಅವರ ಕಡೆಯಿಂದ, ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ನೀಟ್ ಅಪ್ಲಿಕೇಶನ್ ಮತ್ತೆ ಕೆಇ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಅನ್ನ ಅವರು ಸಾಲ್ವ್ ಮಾಡ್ತಾರೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆಇ ಅವರು NRI ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆದಿದ್ದಾರೆ. ಸೊ ಯಾರ್ಯಾರು ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ NRIS ಅಂತ ಹಾಕಿದ್ದೀರಿ ಅಂಥವರಿಗೆ ಮಾತ್ರ ನೀವು ನಾಳೆಯಿಂದ, ಇಲ್ಲಿ ನೋಡ್ಬೋದು, ಪರಿಶೀಲನೆಗೆ ಹಾಜರಾಗುವುದಕ್ಕೆ ದಿನಾಂಕ 2/8 ವೆಬ್ಸೈಟ್ ಅಲ್ಲಿ ಸ್ಲಾಟ್ ಬುಕ್ ಲಿಂಕ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಲಿಂಕ್ ಅನ್ನ ಕೊಡ್ತಾರೆ. ಆ ಲಿಂಕ್ ಅಲ್ಲಿ ಲಾಗಿನ್ ಆಗಿ ನೀವು ನಿಮ್ಮ ಸ್ಲಾಟ್ ಅನ್ನ ಬುಕ್ ಮಾಡ್ಕೋಬೇಕು 4th ಇಂದ 8th ವರೆಗೆ. ಯಾರ್ಯಾರು NRI ವಾರ್ಡ್ ಅನ್ನ ಎಸ್ ಅಂತ ಹಾಕಿದ್ದೀರಿ ಅಂತಹ ವಿದ್ಯಾರ್ಥಿಗಳು. ಅದರ ಜೊತೆಗೆ ಯಾರ್ಯಾರು ಮೊನ್ನೆ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕಿಬಿಟ್ಟು ಕನ್ನಡ ಮೀಡಿಯಂ, ರೂರಲ್ಲು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿಯನ್ನ ಕ್ಲೇಮ್ ಮಾಡಿದಿರಿ, ಸೊ ಅವರೆಲ್ಲ ವಿದ್ಯಾರ್ಥಿಗಳು ಗೊತ್ತಿರಲಿ, ನೀವುಗಳು ಕೂಡ ಸ್ಲಾಟ್ ಬುಕ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಅಂತಂದ್ರೆ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ಕ್ರಿಶ್ಚಿಯನ್ ಮೈನಾರಿಟಿ ಅವರು ಯಾರು ಕ್ಯಾಟಗರಿ 2 ದಿಂದ ಕ್ಯಾಟಗರಿ 8 ಬರ್ತೀರಿ ಅಂಥವ್ರು ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸೆಂಟ್ ಜಾನ್ಸ್ಗೆ ಹೋಗ್ಬೇಕು. ಆದರೆ ನೀವು ಕೂಡ ಸ್ಲಾಟ್ ಬುಕ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಇದು ಮೊದಲನೇ ನೋಟಿಫಿಕೇಶನ್. ಎರಡನೇ ನೋಟಿಫಿಕೇಶನ್ ಗೊತ್ತಿರಲಿ, 30ನೇ ತಾರೀಕಿಂದ 5ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೂ ಕೂಡ ನಿಮಗೆ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಸಮಯ ಇದೆ, ಮಿಸ್ ಮಾಡ್ಕೊಳ್ಬೇಡಿ. ನೀವು ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ. ಮೂರನೇದಾಗಿ, ಯಾರ್ಯಾರು ಮೊನ್ನೆ ಹೊಸದಾಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಹಾಕಿದ್ದೀರಿ ಅಂಥವರಲ್ಲಿ ಯಾರಾದ್ರೂ ಸ್ಪೆಷಲ್ ಕ್ಯಾಟಗರಿ ಅವರಾಗಿದ್ರೆ, ಸೊ CAPF, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಅವರಾಗಿದ್ರೆ 5ನೇ ತಾರೀಕು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರ್ಬೋದು. ಇವೆಲ್ಲ ಯಾರಿಗೆ? ಯಾರು ಮೊನ್ನೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಿ ಅವರಿಗೆ. ಯಾರು KCET ಅಪ್ಲಿಕೇಶನ್ ಅನ್ನ ಮೊದಲೇ ಹಾಕಿದ್ರಿ ಅಂಥವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಮುಗಿದಿದೆ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲೂ ಕೂಡ ಅದು ಬಂದಿರುತ್ತೆ, ನೋಡ್ಕೊಳ್ಳಿ. ಇನ್ನು ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಿದಿರಿ ಅಂಥವರು ಕೂಡ 5ನೇ ತಾರೀಕು ರಿಪೋರ್ಟ್ ಮಾಡ್ಕೋಬೇಕು 9ವರೆಗೆ. ಸೊ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಯಾರ್ಯಾರು ಹೊರನಾಡು ಗಡಿನಾಡು ಕನ್ನಡಿಗರು ಸ್ಪೆಷಲ್ ಆಗಿ ಮೊನ್ನೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದಿರಿ ಅಂಥವರಿಗೂ ಕೂಡ 11ವರೆಯಿಂದ 12ವರೆಗೆ 5ನೇ ತಾರೀಕು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬೆಂಗಳೂರಲ್ಲಿ ಇರುತ್ತೆ. ಮೇ ಬಿ ನಿಮ್ಗೆ ನಿಮ್ಮ ಮೇಲ್ ಐಡಿಗೆ ಅಡ್ಮಿಟ್ ಕಾರ್ಡ್ ಅನ್ನ ಕಳಿಸ್ಕೊಡ್ಬೋದು, ಇಲ್ಲ ಅಂದ್ರೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಕೊಡ್ಬೋದು. ಸೊ ಅದರ ಮೂಲಕ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮ್ ಅನ್ನ ಬರೀಬೇಕು. ಸೊ ಇದು ಕೆಇಎಗೆ ಸಂಬಂಧಪಟ್ಟ ಹಾಗೆ. ಸೊ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ನೀಟ್ ರೋಲ್ ನಂಬರ್ ಯಾರ್ಯಾರು ಎಂಟ್ರಿ ಮಾಡಿಲ್ಲ ಮಾಡ್ಕೊಳ್ಳಿ. ಅದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ನಿಮಗೆ ಇಲ್ಲಿ ಲಿಂಕ್ ಕೊಟ್ಟಿಲ್ಲ. ಓಕೆ, ಇಲ್ಲಿ ನೀಟ್ ಅಂಡರ್ ಲಿಂಕ್ ಕೊಟ್ಟಿಲ್ಲ. ಬಟ್ ನೀವ್ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಅಡ್ಮಿಷನ್ ಅಂತ ಹೋಗಿ UGCET ಅಂತ ಹೋಗಿ, ಇಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಏನಿದೆ, ಇದರಲ್ಲಿ ನಿಮಗೆ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಏನ್ ಕಾಣಿಸ್ತಾ ಇದೆ, ಇದನ್ನ ಯೂಸ್ ಮಾಡಿಕೊಂಡು ನೀವು ನೀಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಷ್ಟೇ. ಏನಿರುತ್ತೆ ಅಂತ ಅಂದ್ರೆ, ಸೊ ನಿಮ್ಮ KCET ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನು ಎಲ್ಲ ರ್ಯಾಂಕ್ಗಳು ಕಂಡಿತ್ತಲ್ವಾ,
ಸೊ ಆ ರ್ಯಾಂಕ್ ಗಳ ಮಧ್ಯದಲ್ಲಿ ಮೆಡಿಕಲ್ ಬಾರ್, ಡೆಂಟಲ್ ಬಾರ್, ಆಯುಷ್ ಅಂತ ಹೇಳಿ ನೀಟ್ ರ್ಯಾಂಕ್ ಕೂಡ ಕಾಣಿಸುತ್ತೆ. ಅದು ಮೆಡಿಕಲ್ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಮುಂದೆ ಅಡ್ಮಿಷನ್ ಟೈಮಿಗೆ ಏನಾದ್ರು ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಕೇಳಿದಾಗ ಅದರಲ್ಲಿ ಮೆಡಿಕಲ್ ರ್ಯಾಂಕ್ ಇಲ್ಲ ಅಂತ ಹೇಳಿ ಅವ್ರು ಹೇಳಬಾರದು ಅನ್ನೋದಕ್ಕೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು, ಮಾಡ್ಕೊಳ್ಳಿ. ಇದಿಷ್ಟು KA ಗೆ ಸಂಬಂಧಪಟ್ಟ ಹಾಗೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾನೇನ್ ಹೇಳಿದ್ದೀನಿ ಅದು ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳಿಗೆ ಎಕ್ಸೆಪ್ಟ್ NRI ಡಾಕ್ಯುಮೆಂಟ್ ವೆರಿಫಿಕೇಶನ್, ಅವರು ಮೊದಲಿಗೆ ಯಾರು NRIS ಅಂತ ಹಾಕಿದ್ರು ಅಥವಾ ಮೊನ್ನೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದಾಗ ಯಾರು ಎಸ್ ಅಂತ ಹಾಕಿದ್ದಾರೆ, NRI ಡಾಕ್ಯುಮೆಂಟ್ ವೆರಿಫಿಕೇಶನ್ 4ನೇ ತಾರೀಕಿಂದ 8ನೇ ತಾರೀಕುವರೆಗೆ ಇರುತ್ತೆ, ವೇಟ್ ಮಾಡಿ. ಸೊ ಇನ್ನು MCC ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್, MCC ಯಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ MCC ಕೌನ್ಸಿಲಿಂಗ್ ಹಾಗಾದ್ರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, 4ನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬಹುದು. 5ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ರೌಂಡ್ 1 ರಿಜಿಸ್ಟ್ರೇಷನ್ ಅಂಡ್ ಪೇಮೆಂಟ್ ಗೆ ಅವಕಾಶ ಕೊಟ್ಟಿದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್, 5ನೇ ತಾರೀಕಿನಿಂದ 12ನೇ ತಾರೀಕು ಮಧ್ಯಾಹ್ನ 3 ಗಂಟೆಯವರೆಗೆ ಅಪ್ಲಿಕೇಶನ್ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಚಾಯ್ಸ್ ಫಿಲ್ಲಿಂಗ್ ನಿಮ್ದು 6ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೂ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ರಿಸಲ್ಟ್ ಏನಿದೆ, ಫಸ್ಟ್ ರೌಂಡ್ ರಿಸಲ್ಟ್ 17ನೇ ತಾರೀಕು ಬರುತ್ತೆ. ರಿಪೋರ್ಟಿಂಗ್ ಜಾಯ್ನಿಂಗ್ 18ರಿಂದ 22ರವರೆಗೆ ಮಾಡ್ಕೊಳ್ಬೇಕು. ಸೊ 23ಕ್ಕೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗ್ಬೇಕು. ಈ ಸರಿ MCC ಯಲ್ಲೂ ಬಹಳಷ್ಟು ಚೇಂಜಸ್ ಗಳನ್ನ ಮಾಡಿದ್ದಾರೆ. ನೀವು MCC ಅವರ ಒಂದು ಬ್ರೋಷರ್ ಏನಿದೆ ಇಲ್ಲಿ ನೋಡಬಹುದು, UG ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಹೇಳಿ, ಇದರಲ್ಲಿ ಎಲ್ಲವನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ ಒಂದು ಬ್ರೋಷರ್ ನಲ್ಲಿ ಇರುವಂತ ಇಂಪಾರ್ಟೆಂಟ್ ವಿಷಯಗಳ ಒಂದು ಸಪರೇಟ್ ಆದ ವಿಡಿಯೋವನ್ನ ನಾನು ನಾಳೆ ಮಾಡಿ ಹಾಕ್ತೀನಿ. ಸೊ ಅದನ್ನ ನೋಡ್ಕೊಳ್ಳಿ. ಈಗ ಸದ್ಯದ ಮಟ್ಟಿಗೆ ಶೆಡ್ಯೂಲ್ ಹೇಗಿದೆ ಅಂದ್ರೆ, ಫಸ್ಟ್ ರೌಂಡ್ 5ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ನಿಮಗೆ ರಿಜಿಸ್ಟ್ರೇಷನ್ 25th ಇಂದ 29th ವರೆಗೆ ಇರುತ್ತೆ. ಸೊ ಥರ್ಡ್ ರೌಂಡ್ ನಿಮಗೆ 11th ಇಂದ 15th ಸೆಪ್ಟೆಂಬರ್ ವರೆಗೆ ಇರುತ್ತೆ. ಫೋರ್ತ್ ರೌಂಡ್ ಸೊ 28th ಸೆಪ್ಟೆಂಬರ್ ಇಂದ 30th ಸೆಪ್ಟೆಂಬರ್ ವರೆಗೆ ಇರುವಂತದ್ದು. ಇದು MCC ಯ ಶೆಡ್ಯೂಲ್. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, MCC ಅವರು ಕರ್ನಾಟಕ ಆಗಿರ್ಬೋದು ಅಥವಾ ಬೇರೆ ಸ್ಟೇಟ್ ಆಗಿರ್ಬೋದು, ಸ್ಟೇಟ್ ಅವರು ಯಾವಾಗ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋ ಒಂದು ಶೆಡ್ಯೂಲ್ ಅನ್ನು ರಿಲೀಸ್ ಮಾಡ್ತಾರೆ. ಸೊ ಅದು ಯಾವಾಗ ನೋಡಿ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ನೋಡ್ಕೋಬಹುದು ನೀವು ಇಲ್ಲಿ. ಸೊ ಆಲ್ ಇಂಡಿಯಾ ಕೋಟಾ ಏನಿದೆ 4ರಿಂದ 17ನೇ ಆಗಸ್ಟ್ ವರೆಗೆ ಇದ್ರೆ, ಸ್ಟೇಟ್ ಕೌನ್ಸಿಲಿಂಗ್ 13ರಿಂದ ಸ್ಟಾರ್ಟ್ ಆಗಿ 22ನೇ ತಾರೀಕಿನ ತನಕ ಮುಗಿಬೇಕು. 28ಕ್ಕೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಯಾವುದು? ಸ್ಟೇಟ್ ಕೌನ್ಸಿಲಿಂಗ್. ಸೊ ಸೆಕೆಂಡ್ ರೌಂಡ್ ಆಫ್ ಸ್ಟೇಟ್ ಕೌನ್ಸಿಲಿಂಗ್ 31st ಆಗಸ್ಟ್ ಇಂದ 8th ಸೆಪ್ಟೆಂಬರ್. ಥರ್ಡ್ ರೌಂಡ್ ಆಫ್ ಸ್ಟೇಟ್ ಕೌನ್ಸಿಲಿಂಗ್ 16th ಇಂದ 26th ಸೆಪ್ಟೆಂಬರ್. ಸ್ಟೇ ವೇಕೆನ್ಸಿ ರೌಂಡ್ 3rd ಇಂದ 5th ಅಕ್ಟೋಬರ್ ವರೆಗೆ ಆಗ್ಬೇಕು. ಬಟ್ ಕಮೆನ್ಸ್ಮೆಂಟ್ ಆಫ್ ದ ಅಕಾಡೆಮಿಕ್ ಸೆಷನ್ ಸೊ 8th ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹಾಕಿದ್ದಾರೆ. ಮೀನಿಂಗ್ ಏನಂತಂದ್ರೆ, ರೌಂಡ್ 2 ಆಲ್ಮೋಸ್ಟ್ ಮುಗಿದ ತಕ್ಷಣ ಸೊ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಅಡ್ಮಿಷನ್ಸ್ ಕಂಪ್ಲೀಟ್ ಆಗಿರುತ್ತೆ ಅನ್ನೋದಕ್ಕೆ ಸೊ 8th ಸೆಪ್ಟೆಂಬರ್ ಅಂತ ಹಾಕಿದ್ದಾರೆ. ಬಟ್ ಗೊತ್ತಿರ್ಲಿ, 8th ಸೆಪ್ಟೆಂಬರ್ ಅಂದ್ರೆ ಅವತ್ತೇ ಕಾಲೇಜ್ ಸ್ಟಾರ್ಟ್ ಆಗೋದಿಲ್ಲ. ಬಟ್ ಕೆಲವೊಂದು ಕಾಲೇಜಸ್ಗಳು ಸ್ಟಾರ್ಟ್ ಆಗ್ತದೆ. ಬಟ್ ಕೆಲವೊಂದು ಕಾಲೇಜ್ಗಳು ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲೂ ಬನ್ನಿ ಅಂತ ಹೇಳ್ತಾರೆ 4 ರೌಂಡ್ ಮುಗಿದ ಮೇಲೆ. ಸೊ ಅದಕ್ಕಾಗಿ ವೇಟ್ ಮಾಡಿ. ಸೊ ಬಟ್ ಇದು ಸ್ಟೇಟ್ ಶೆಡ್ಯೂಲ್. ಈಗ ದೊಡ್ಡ ಕ್ವಶನ್ ಏನು ಹಾಗಾದ್ರೆ, KE ಅವರು ಯಾವಾಗ ಸ್ಟಾರ್ಟ್ ಮಾಡಬಹುದು? ಸೊ ನೀವೇ ನೋಡ್ತಾ ಹೋಗಿ, KE ಅವರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, 8ನೇ ತಾರೀಕಿನವರೆಗೆ NRI ವಾರ್ಡ್ ವೆರಿಫಿಕೇಶನ್ ಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. 8ನೇ ತಾರೀಕುವರೆಗೆ ಕೊಟ್ಟಿದ್ದಾರೆ, ಹೌದು. ಆದ್ರೆ ಈಗ ಕ್ಲಾಸ್ BCDEFGHI ಏನಿದ್ದಾರೆ, ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿದಂತವ್ರು, ಅಂತಹ ಬೇರೆ ಬೇರೆ ಕ್ಲಾಸಸ್ ಗಳಿಗೆ ಅವರಿಗೂ ಕೂಡ ವೆರಿಫಿಕೇಶನ್ ಗೆ ಕರೀಲೇಬೇಕು, ಹೌದಾ? ಸೊ ಇಲ್ಲಿ ಬೇರೆ ಬೇರೆ ಕ್ಲಾಸಸ್ ಗಳಿಗೆ ವೆರಿಫಿಕೇಶನ್ ಕರೆದಿಲ್ಲ ಇವರು. ಸೊ ವೆರಿಫಿಕೇಶನ್ ಅದಕ್ಕೂ ಇನ್ನೊಂದು 2 ದಿನ ಆದ್ರೂ ಕರೀಲೇಬೇಕು. ಅಂದ್ರೆ 10ನೇ ತಾರೀಕು ಅಂತ ಇಟ್ಕೊಳ್ಳಿ. 10ನೇ ತಾರೀಕು ಆದ ಮೇಲೆ ನಿಮಗೆ ಈ ಎಲ್ಲಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಂತ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡಬೇಕು, ರೈಟ್? ಸೊ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸೊ ನಿಮಗೆ ಮೇ ಬಿ ಅಂದ್ರೆ ಆಲ್ರೆಡಿ KE ಲಿಂಕ್ ಅನ್ನು ಯೂಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಬಟ್ ನೀಟಲ್ಲಿ ಅಫಿಷಿಯಲಿ ಮೇ ಬಿ ಇನ್ನೊಂದ್ 2 ದಿನ ಆದ್ಮೇಲೆ ಬಿಡಬಹುದು. ಇಷ್ಟೆಲ್ಲ ಆಗೋ ತನಕ ನನಗನ್ಸೋ ಪ್ರಕಾರ KE ಅವರು MCC ಅವರು ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಆ ಪ್ರಕಾರನೇ 12 ಅಥವಾ 13ಕ್ಕೆ ಸೊ ತಮ್ಮ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡಬಹುದು. ಆಪ್ಷನ್ ಎಂಟ್ರಿಯನ್ನ ಒಂದು 3 ದಿನ ಕೊಟ್ಟು ಬಿಟ್ಟು
2 ದಿನ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಕೊಟ್ಟು ಮತ್ತೆ 2 ದಿನ ಅಟ್ ಲೀಸ್ಟ್ ಕರೆಕ್ಷನ್ಗೆ ಅವಕಾಶ ಕೊಟ್ಬಿಟ್ಟು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮೆಡಿಕಲ್ ಫಸ್ಟ್ ಟೈಮ್ ಈಗ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಸೊ ಡೆಫಿನೆಟ್ಲಿ ಮಾಕ್ ಅಲಾಟ್ಮೆಂಟ್ ಅನ್ನು ಕೂಡ ಅವರು ಕೊಡ್ಬೇಕಾಗ್ತದೆ. ಸೊ ಅದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ನನಗನ್ಸೋ ಪ್ರಕಾರ 22nd ಅಥವಾ 23rd ಹಾಗೆ ಬಿಟ್ಟು, ಸೊ ಅದಾದ್ಮೇಲೆ ಅಂದ್ರೆ KEA ಸೆಕೆಂಡ್ ರೌಂಡ್ ಮತ್ತೆ ನೀಟ್ ಫಸ್ಟ್ ರೌಂಡ್, ಸೊ 28ರವರೆಗೆ ನಿಮಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶವನ್ನ ಮಾಡಿ ಕೊಡ್ಬೋದು ಅಂತ ಅನ್ಕೊಳ್ತೀನಿ. ನೋಡೋಣಂತೆ. ಬಟ್ ಸದ್ಯದ ಮಟ್ಟಿಗೆ ನಿಮ್ಮ ಕೆಲಸ ಏನಾಗ್ಬೇಕು ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಸೊ ಪ್ರಿಯಾರಿಟಿ ಆರ್ಡರ್ನ ರೆಡಿ ಮಾಡ್ಕೊಳ್ಳಿ. ಸೊ ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ಯಾರ್ಯಾರು ನೀಟ್ ರೋಲ್ ನಂಬರ್ ಎಂಟ್ರಿಯನ್ನ ಮಾಡಿಲ್ಲ ಕಂಪಲ್ಸರಿ ಮಾಡಿ. ಅದ್ರ ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಯಾರು ಡೌನ್ಲೋಡ್ ಮಾಡ್ಕೊಳ್ಬೇಕು ಅವರೆಲ್ಲರೂ ಕೂಡ ಇನ್ನೊಂದ್ಸಾರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೆಲ್ಲ ಆಯ್ತು ಅಂತ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರು ಹೋಗಿ ಬರಬೇಕು, ಹೋಗಿ ಬಂದ್ಮೇಲೆ ಸೊ ಆಪ್ಷನ್ ಎಂಟ್ರಿ ಇಲ್ಲೂ ಕೂಡ ಸೀಟ್ ಮೆಟ್ರಿಕ್ಸ್ ಕೊಡಬೇಕು, ಶೆಡ್ಯೂಲ್ ಕೊಡಬೇಕು, ಇವೆಲ್ಲ ಆಗ್ಬೇಕು. ವೇಟ್ ಮಾಡೋಣಂತೆ. ಆದರೆ ಸೊ ಆಕ್ಟಿವ್ ಆಗಿ MCC ಯಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ನನ್ನ ಒಂದು ಆಸೆ ಇಷ್ಟೇ, ವಿ ಹೋಪ್ ಫಾರ್ ಏನು ಅಂತಂದ್ರೆ ಲಾಸ್ಟ್ ಇಯರ್ ಕೊಟ್ಟ ಹಾಗೆ ಹೀಗೆ ಲಾಸ್ಟ್ ಇಯರ್ ಕೂಡ ಒಂದು ಶೆಡ್ಯೂಲ್ ಅನ್ನ ಕೊಟ್ಟಿದ್ರು. ಸೊ ಫಸ್ಟ್ ರೌಂಡ್ ಶೆಡ್ಯೂಲ್ ಆಲ್ಮೋಸ್ಟ್ ನನಗೆ ನೆನಪಿದ್ದ ಹಾಗೆ 7 ಸಾರಿ ಪೋಸ್ಟ್ಪೋನ್ ಆಗಿತ್ತು, 7 ಟೈಮ್ಸ್ ಪೋಸ್ಟ್ಪೋನ್ ಆಗಿತ್ತು. ಸೊ ಆ ರೀತಿ ಈ ವರ್ಷ ಆಗದೆ ಇರ್ಲಿ, ಇವ್ರು ಅನ್ಕೊಂಡಿರುವಂತ ಶೆಡ್ಯೂಲ್ ಇವ್ರು ಅನ್ಕೊಂಡಾದ ರೀತಿಯಲ್ಲೇ ನಡೀಲಿ, ಆದಷ್ಟು ಬೇಗ ಸೀಟ್ ಮೆಟ್ರಿಕ್ಸ್ ಗಳು ಬರ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.